ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಸ್ಮಶಾನ ಸಂಕಷ್ಟ ಇದೆ. ಯಾರಾದರೂ ಸತ್ರೆ ಆ ಊರಲ್ಲಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಸ್ಮಶಾನ ಇಲ್ಲ, ಜಾಗ ಇಲ್ಲ. ಪರಿಣಾಮ ಹಳ್ಳದ ದಂಡೆ, ರಸ್ತೆ ಬದಿ ಹಿತ್ತಲು, ತಮಗೆ ಜಮೀನಿದ್ರೆ ಜಮೀನಲ್ಲಿ ಅಂತ್ಯಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಜಮೀನು ಇಲ್ದವ್ರ ಪರಿಸ್ಥಿತಿ ಏನು? ಅಧೋಗತಿ ಅವ್ರ ಪರಿಸ್ಥಿತಿ. ಯಾರಾದರೂ ಸತ್ರೆ ಈ ಊರಲ್ಲಿ ಅಂತ್ಯಕ್ರಿಯೆ ಮಾಡೋದು ಎಲ್ಲಿ, ಹೇಗೆ ಅಂತೇಳಿ ಇವ್ರಿಗೆಲ್ಲ ತಲೆ ಬಿಸಿ ಆಗ್ಬಿಡುತ್ತೆ. ಹಳ್ಳದ ದಂಡೆ, ರಸ್ತೆ ಬದಿ ಹಿತ್ತಲು, ಜಮೀನಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ. ಇನ್ನು ಜಮೀನು ಇಲ್ಲದವರ ಪರಿಸ್ಥಿತಿ, ಅದರಲ್ಲೂ ದಲಿತರ ಪರಿಸ್ಥಿತಿ ಅಧೋಗತಿ. ರಸ್ತೆ ಬದಿಯಲ್ಲಿ ಅಂತ್ಯಕ್ರಿಯೆನ ಮಾಡ್ತಾ ಇದ್ದಾರೆ ಜನರು. ರೀಸೆಂಟ್ ಆಗಿ ಮಾನ್ಯ ಅನ್ನೋ ಯುವತಿಯನ್ನ ಹತ್ಯೆ ಮಾಡಲಾಗಿತ್ತು. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆಕೆಯ ಅಂತ್ಯಕ್ರಿಯೆಗೂ ಪರದಾಟವನ್ನ ಪಡಲಾಗಿತ್ತು. ಮರ್ಯಾದಾ ಹತ್ಯೆಗೆ ಬಲಿಯಾಗಿದ್ದು ಮಾನ್ಯ. ಅವತ್ತಿನಿಂದಲೂ ಕೂಡ ಸ್ಮಶಾನಕ್ಕಾಗಿ ಇಲ್ಲಿನ ಜನ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೂ ಮುಂಚೆ ಹೋರಾಟ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಬಟ್ ಮಾನ್ಯ ಹತ್ಯೆ ಆದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಎಲ್ಲ ಆದಾಗ ಅಟ್ಲೀಸ್ಟ್ ಈಗಲಾದ್ರೂ ಸರ್ಕಾರದ ಗಮನ ಸೆಳಿಬೇಕು ಅಂತ ಹೇಳಿ ಅವತ್ತಿನಿಂದಲೂ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಶವ ಹೂಳೋದಕ್ಕೆ ಭೂಮಿಗಾಗಿ ದಲಿತರು ಅಂಗಲಾಚ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾರು ಈ ಬಗ್ಗೆ ಸಮರ್ಪಕವಾಗಿ ಅವರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಈ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನ್ ಹೇಳಿದ್ದಾರೆ, ಯಾವ ತರ ಪರದಾಟ ಪಡ್ತಾ ಇದ್ದಾರೆ ಕೇಳೋಣ. ಸರಿ, ಈ ಹಿಂದಿಂದ ನಾವು ನಮಗೆ ಪ್ರತ್ಯೇಕವಾಗಿ ರುದ್ರಭೂಮಿ ಅಂತೂ ಇಲ್ಲ ಸರ. ನಾವು ನಮ್ಮ ಸ್ವಂತ ಜಮೀನು, ನಮ್ಮ ಸ್ವಂತ ಹಿತ್ತಲ ಇವೇನು ಇರ್ತಾವಲ್ಲ ಅದ್ರೊಳಗೆ ನಾವು ನಮ್ಮ ಹಿರಿಯರನ್ನ ಮಣ್ಣು ಮಾಡ್ಕೊತ ಬಂದೇವಿ. ಇಲ್ಲ ಅಂತಂದ್ರೆ ಅಲ್ಲಿ ಹಳ್ಳದ ಕಡೆಗೆ ಹೋಗಿ ಈಗ ನಮ್ಮ ಸೊಸೆಯನ್ನು ಇದು ಮಾಡ್ಯಾರಲ್ಲ ಸರ, ಅಲ್ಲಿ ಹೋಗಿ ಇದು ಮಾಡಿದ್ರು ಸರ್. ಮೊನ್ನೆ ನಮ್ಮ ಸೊಸೆ ತೀರ್ಕೊಂಡಾಗ್ರಿ ಭಾಳ ಈ ಪೊಲೀಸ್ ಸಿಬ್ಬಂದಿಯವರಾಗಿರಲಿ ಇವರೆಲ್ಲ ಕೂಡ್ಕೊಂಡು ಅದೊಂದು ಜಾಗ ಅಲ್ಲಿ ಇದು ಫಿಕ್ಸ್ ಮಾಡಿ ಆ ಜಾಗದೊಳಗೆ ನಮ್ಮ ಸೊಸೆಯನ್ನು ಅಂತ್ಯಕ್ರಿಯೆ ಮಾಡ್ಯಾರ ಸರ್. ಹೌದು, ಸಪ್ರೇಟ್ವಾಗಿ. ಈಗ ಅಂದರೆ ಬೇರೆ ಕಡೆ ಎಲ್ಲಿ ನಮ್ಗೆ ಯಾವ ಸಮಾಜಕ್ಕೂ ಅಂತೂ ಇಲ್ಲರಿ ಸರ್. ಇಲ್ಲೇ ನಮಗಂತೂ ಇಲ್ಲ ಇಲ್ಲರಿ. ಈಗ ಹೊಲ ಇದ್ದವ್ರು ಅವ್ರವ್ರ ಜಮೀನ್ದಾಗ ಮಾಡ್ಕೊತಾರೆ ಸರ್ ಅವರು. ನಮಗಂತೂ ಹೊಲಗಳು ಇಲ್ದವ್ರಿಗೆ ಭಾಳ ಸಮಸ್ಯೆ ರೀ, ಭಾಳ ಸಮಸ್ಯೆ. ಮಳೆಗಾಲದಾಗೆಲ್ಲ ಏನಾರ ತೀರ್ಕೊಂಬಿಟ್ರೆ ಒಂದು ದೊಡ್ಡ ಚಿಂತೆ ಆಗಿ ಕಾಡ್ತದೆ ಸರ್. ಎಷ್ಟು ಮನೆಗಳು ಇಲ್ಲಿ? ಟೋಟಲ್ 7ರಿಂದ 8 ಮನೆಗಳು ಅದಾವೆ ಸರ್ ಇಲ್ಲಿ. ಮಾದಿಗೆ ಸಮಾಜದ್ದು ಇಲ್ಲಿ ಸಮಾಧಿದ ಇಲ್ಲಿ ಮೊದಲಿಂದನೂ ಇಲ್ಲ ಸರ್. ಇಲ್ಲಿ ಮೊದಲಿಂದನೂ ಇದೇ ಸಮಸ್ಯೆ ಇತ್ತು ಸರ್. ಸತ್ರ ಎಲ್ಲರ ಹಳದಾಗ ಅಲ್ಲಿ ಇಲ್ಲಿ ಖಾಲಿ ಜಾಗದಾಗ ಹುಯ್ತಾರ್ರಿ. ಅದು ನಮಗೆ ಸಮಸ್ಯೆ ಐತ್ರಿ. ಎಲ್ಲರ ಸ್ಮಶಾನ ಗಟ್ಟಿ ವ್ಯವಸ್ಥೆ ಮಾಡಿದ್ರೆ ಚಲೋ ರೀ. ನಮಗೆ ಭಾಳ ತೊಂದ್ರೆ ಆಕತ್ರಿ. ಇಲ್ಲಿ ಎಲ್ಲರ ಸತ್ರ ಕೆಟ್ರ ಭಾಳ ಸಮಸ್ಯೆ ಐತ್ರಿ. ರೋಡ್ ಸೈಡ್ ಮಾಡ್ತಾರ್ರಿ. ಎಲ್ಲಿ ಖಾಲಿ ಜಾಗ ಐತೆ ಹಳ್ಳದ ಬದಿಗೆ ಮಾಡ್ತಾರ್ರಿ. ಎಲ್ಲಿ ಖಾಲಿ ಜಾಗ ಇರ್ತೈತಿ ಅಲ್ಲಿ ಮಾಡ್ತಾರ್ರಿ. ಸ್ಮಶಾನ ಗಟ್ಟಿದ ಸಮಸ್ಯೆ ರೀ. ಇಲ್ಲಿ ಮಾಡಿಲ್ರಿ ಇಲ್ಲಿ ಮಠ. ಇನ್ ಮ್ಯಾಗ ಮಾಡ್ರಿ ಅಂತ ಕೇಳ್ಕೊಳ್ಳೋದ್ರಿ ನಿಮ್ಮನ್ನ, ಗೌರ್ಮೆಂಟ್ನವ್ರನ್ನ. ಆ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಇನ್ನೊಂದು ಇಲಾಖೆಗಳು ಇದ್ದಾಗಿನೂ ಸಹಿತ ಇಂತಹ ವ್ಯವಸ್ಥೆ ಇನ್ನೂ ಸಿಕ್ಕಿಲ್ಲ. ನಗರ ಭಾಗದ ಕೇವಲ 6-7 ಕಿಲೋಮೀಟರ್ ದೂರದೊಳಗೆ ಇಂಥ ಸಮಸ್ಯೆ ಐತಿ ಅಂತ ಹೇಳ್ಕೊಳಕ್ಕೆ ನಮಗೂ ಸಹಿತ ಇವತ್ತು ನಾಚಿಕೆ ಆಗ್ತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರ ಈ ತಕ್ಷಣ ಎಚ್ಚೆತ್ಕೊಳ್ಬೇಕು. ಎಲ್ಲೆಲ್ಲಿ ಸಾರ್ವಜನಿಕ ಭೂಮಿ ಅದ, ಶವ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಅದ, ಎಲ್ಲೆಲ್ಲಿ ಇಲ್ಲ ಅನ್ನುವಂಥ ಯಾದಿಯನ್ನು ತಯಾರು ಮಾಡೋದ್ರ ಮೂಲಕ ತತ್ಕ್ಷಣ ಅಲ್ಲಿ ಕನಿಷ್ಠ 5 ಎಕರೆಯ ಒಂದು ಸ್ಮಶಾನ ಭೂಮಿಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಶವ ಸಂಸ್ಕಾರಕ್ಕೆ ಮೀಸಲಿಡುವಂಥ ಕೆಲಸವನ್ನು, ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡಬೇಕಾಗ್ತದೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಶಿವರಾಮ ಸುಂಡಿ, ಸಾಕಷ್ಟು ವರ್ಷಗಳಿಂದ ಈ ಬೇಡಿಕೆ ಇದೆ, ಸ್ಮಶಾನ ಬೇಕು, ರುದ್ರಭೂಮಿ ಬೇಕು ಅಂತೇಳಿ. ಅದರಲ್ಲೂ ಮಾನ್ಯ ಹತ್ಯೆ ಆದ್ಮೇಲೆ ರಾಜ್ಯಾದ್ಯಂತ ಸುದ್ದಿ ಆಗಿದ್ರಿಂದ ಈ ಕೂಗು ಮತ್ತೆ ಜಾಸ್ತಿ ಆಯಿತು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟವರು ಅಥವಾ ಸ್ಥಳೀಯ ಆಡಳಿತ ಮಂಡಳಿ ಏನ್ ಹೇಳ್ತಾ ಇದೆ? ಶರ್ಮಿತಾ, ಇಲ್ಲೇನಂದರೆ ಏನು ಈಗೇನು ಮಾನ್ಯ ಹತ್ಯೆ ಆದಂಥ ನಂತರ ಈ ಒಂದು ವಿಷಯ ಹೆಚ್ಚು ಪ್ರಚಲಿತಕ್ಕೆ ಬಂತು. ಮತ್ತು ಆ ಸಂದರ್ಭದಲ್ಲಿನೇ ಏನು ಮಾನ್ಯ ಕುಟುಂಬಸ್ಥರು ಇರ್ಬೋದು, ಮತ್ತು ಊರಿನ ದಲಿತರು ಇರ್ಬೋದು, ಮತ್ತು ದಲಿತ ಮುಖಂಡರು ಸಹ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಮತ್ತು ಜಿಲ್ಲಾಡಳಿತ ಎಲ್ಲರಿಗೂ ಸಹ ಮನವಿ ಮಾಡಿದ್ದಾರೆ, ಇಲ್ಲೊಂದು ರುದ್ರಭೂಮಿ ಅವಶ್ಯಕತೆ ಇದೆ, ಮಾಡಿಕೊಡಿ ಅಂತೇಳಿ. ಯಾಕಂದರೆ ಮಾನ್ಯಳ ಅಂತ್ಯಕ್ರಿಯೆನೇ ಏನು ಹಳ್ಳದ ದಂಡೆಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದರೆ ಎಲ್ಲೂ ಜಾಗ ಸಿಗದ ಕಾರಣಕ್ಕಾಗಿ ಒಂದು ಏನು ಹಳ್ಳದ ದಂಡೆಯಲ್ಲಿ ಒಂದು ಅಂತ್ಯಕ್ರಿಯೆ ನೆರವೇರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಈ ರೀತಿಯ ಪರಿಸ್ಥಿತಿ ಮರುಕಳಿಸಬಾರ್ದು ಅನ್ನೋ ಒಂದು ಡಿಮ್ಯಾಂಡ್ನ ಆ ಸಂದರ್ಭದಲ್ಲಿ ಮಾಡಿದ್ರು. ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇರ್ಬೋದು ಮತ್ತು ಈವನ್ ಏನು ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವಪ್ಪ ಅವರು ಸಹ ಈ ಒಂದು ಭರವಸೆ ಕೊಟ್ಟಿದ್ರು. ಆದರೆ ಇದುವರೆಗೂ ಸಹ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗಲಾದ್ರೂ ಏನು ಆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡಿ ಒಂದು ತಾರ್ಕಿಕ ಒಂದು ರುದ್ರಭೂಮಿ ವ್ಯವಸ್ಥೆ ಮಾಡ್ಬೇಕನ್ನೋ ಒಂದು ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಆ ಒಂದು ದಲಿತರು.
ವೀರಾಪುರದ ದಲಿತರು ಶರ್ಮಿತಾ? ಈಗ ದಲಿತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿರೋದು ಅಂತ ಕಾಣಿಸ್ತಾ ಇದೆ. ಈಗ ಸ್ವಂತ ಜಮೀನಿದ್ದವರು ಅಲ್ಲೇ ಅಂತ್ಯಕ್ರಿಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ದಲಿತರ ಪೈಕಿ ಆ ಸಮುದಾಯದಲ್ಲಿ ಯಾರಾದರೂ ತೀರ್ಕೊಂಡ್ರೆ ಇವರಿಗೆ ಎಲ್ಲ ಅಂತ್ಯಕ್ರಿಯೆ ಮಾಡೋದು ಸ್ಮಶಾನ ಇಲ್ಲದೆ ಅಥವಾ ಜಾಗ ಇಲ್ಲದೆ ಜಮೀನ್ ಇಲ್ಲದೆ ಅಂತ ಸ್ವಲ್ಪ ಟೆನ್ಷನ್ ಆಗುತ್ತೆ ಅನ್ಸುತ್ತೆ. ಸೊ ಈ ನಿಟ್ಟಲ್ಲಿ ದಲಿತ ಮುಖಂಡರು ಯಾವ ತರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಥವಾ ಧ್ವನಿ ಎತ್ತುತ್ತಾ ಇದ್ದಾರೆ ಈ ಬಗ್ಗೆ? ಈಗಾಗಲೇ ಏನು ಜಿಲ್ಲಾಡಳಿತಕ್ಕೂ ಸಹ ಮನವಿ ಕೊಟ್ಟಿದ್ದಾರೆ. ಜೊತೆಗೇನು ಸಮಾಜ ಕಲ್ಯಾಣ ಸಚಿವರೇನು ಮಹದೇವಪ್ಪ ಅವರು ಬಂದಿದ್ರು, ಅವ್ರಿಗೂ ಸಹ ಮನವಿನ ಸಹ ಅರ್ಪಿಸಿದ್ದಾರೆ. ಇನ್ನೂ ಒಂದೇನೆಂದರೆ ಇಡೀ ಗ್ರಾಮದಲ್ಲಿ ವೀರಾಪುರದ ಗ್ರಾಮದಲ್ಲಿ ಒಂದು 100 ಮನೆಗಳಿದ್ದಾವೆ. ಇಡೀ ಗ್ರಾಮಕ್ಕೆ ಒಂದೂ ಸಹ ರುದ್ರಭೂಮಿ ಇಲ್ಲ. ಈಗೇನು ಯಾರಾದರೂ ಉಳ್ಳವರು ಏನಂದರೆ ತಮ್ಮ ಹೊಲಗಳಲ್ಲೇ ಆ ಒಂದು ತಮ್ಮ ಮನೆಯಲ್ಲಿ ಸತ್ತವರು ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದಂದರೆ ದಲಿತರಿಗೆ. ಯಾಕಂದರೆ ದಲಿತರಿಗೆ ಯಾರಿಗೂ ಸಹ ಭೂಮಿ ಇಲ್ಲ. ಕೆಲವೊಬ್ಬರು ಮನೆ ಹಿತ್ತಲಿನಲ್ಲೇ ಅಂತ್ಯಕ್ರಿಯೆ ನೆರವೇರಿಸಿದಂಥ ಘಟನೆಗಳು ಸಹ ನಡೆದಿದ್ದಾವೆ. ಹೀಗಾಗಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಹುಬ್ಬಳ್ಳಿ ಗ್ರಾಮೀಣ ತಹಶೀಲ್ದಾರ್ ಆಗಿರುವಂತಹ JB ಮಜ್ಗಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಮಜ್ಗಿ ಅವರ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಾ? ಹಾ, ನಮಸ್ಕಾರ ಮೇಡಮ್. ಸರ್, ಈಗ ಇನಾಮ್ ವೀರಾಪುರದಲ್ಲಿ ಸ್ಮಶಾನ ಇಲ್ಲ, ರುದ್ರಭೂಮಿ ಇಲ್ಲ ಅಂತೇಳಿ ಜನ ಸಾಕಷ್ಟು ವರ್ಷಗಳಿಂದ ಕೇಳ್ತಾ ಇದ್ರು. ಇತ್ತೀಚೆಗೆ ಮಾನ್ಯ ಹತ್ಯೆ ಪ್ರಕರಣ ಏನಾಯ್ತು, ಆವಾಗ ಮಾಧ್ಯಮದಲ್ಲಿ ಹೆಚ್ಚು ಚರ್ಚೆ ಆದಾಗ ಮತ್ತೆ ಇದು ಮುನ್ನೆಲೆಗೆ ಬಂದಿದೆ. ಇನಾಮ್ ವೀರಾಪುರಕ್ಕ ಮೇಡಮ್ 1 ಎಕರೆ ಸರ್ವೆ ನಂಬರು 139 1 ಎಕರೆ ಬೊಮ್ಮಸಮುದ್ರ ಗ್ರಾಮದ ಸರ್ವೆ ನಂಬರ್ ಅಲ್ಲೇ ಪಕ್ಕದಲ್ಲೇ ಇದೆ. 1 ಎಕರೆ ಜಮೀನು ಸ್ಮಶಾನ ಕೊಟ್ಟಿದೆ ಮೇಡಮ್. ಯಾವಾಗ ಕೊಟ್ಟಿದ್ದು ಸರ್? ಈಗ 3 ವರ್ಷದಿಂದ ಕೊಟ್ಟಿದ್ದೇವೆ ಮೇಡಮ್. ಓಕೆ, ಮತ್ತೆ ಇವಾಗ ಸರ್ವೆ ನಂಬರ್ 139 ಅದಾಗ ರೀ. ಓಕೆ, ಅಂದ್ರೆ ಅಲ್ಲಿ ಅಂತ್ಯಕ್ರಿಯೆ ಆಗ್ತಿದೆ ಅಂತ ನಿಮಗೆ ಮಾಹಿತಿ ಬಂದಿದೆಯಾ? ಇಲ್ಲ ಮೇಡಮ್, ಅದು ಆಕ್ಚುಲಿ ಸ್ಮಶಾನ ಕೊಟ್ಟಿದೆ. ಅವ್ರು ಅಲ್ಲಿ ಮಾಡ್ತಾ ಇಲ್ಲ, ಬಟ್ ಅದನ್ನೆಲ್ಲ ಮಾಡಿ ಕೊಟ್ಟಿದ್ದೇವೆ ಮೇಡಮ್ ಅವ್ರಿಗೆ. ಓಕೆ, ಅಂದ್ರೆ ಸರ್ಕಾರದ ಕಡೆಯಿಂದ ಏನ್ ವ್ಯವಸ್ಥೆ ಆಗ್ಬೇಕು ಅದಾಗಿದೆ, ಊರ್ನವ್ರು ಅದನ್ನ ಉಪಯೋಗಿಸ್ತಾ ಇಲ್ಲ ಅನ್ನೋ ನಿಮ್ ಮಾತಾ? ಒಂದೇ ಸೆಕೆಂಡ್ ಹಂಗೆ ಲೈನ್ ಅಲ್ಲಿ ಇದೆ ಸರ್. ಶಿವರಾಮ ಸುಂಡಿ, ಬಹುಶಃ ತಹಶೀಲ್ದಾರ್ ಮಾತು ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ನೀವು ಆ ಊರ್ಗ್ ಹೋದಾಗ ವಾಸ್ತವತೆ ಏನಿತ್ತು? ಜಾಗ ಕೊಟ್ರು ಜನ ಯೂಸ್ ಮಾಡ್ತಿಲ್ವಾ? ಶರ್ಮಿತಾ, ಇಲ್ಲಿ ಹೇಳ್ತಾ ಇರೋದು ಅವರು ಪಕ್ಕದ ಊರಿಂದ ಇನ್ನೊಂದು ಊರಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ ಏನು ಇನಾಮ್ ವೀರಾಪುರ ಗ್ರಾಮದಲ್ಲಿ ಆ ಗ್ರಾಮದ ಹೊಂದ್ಕೊಂಡಂತ ಈ ಒಂದು ರುದ್ರಭೂಮಿ ಇಲ್ಲ. ಅಂದ್ರೆ ಇವರು ಈಗ ತಹಶೀಲ್ದಾರ್ ಹೇಳೋ ಪ್ರಕಾರ ಇಲ್ಲಿ ಸತ್ರ ಏನು ಪಕ್ಕದ ಊರಿನಲ್ಲಿ ಹೋಗಿ ಅಂತ್ಯಕ್ರಿಯೆ ನೆರವೇರಿಸುವ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಗ್ರಾಮದಲ್ಲಿ ಆದ್ರೆ ಆಯಾ ಗ್ರಾಮದಲ್ಲಿನೇ ರುದ್ರಭೂಮಿ ಇದ್ರೆ ಮಾತ್ರ ಅನುಕೂಲ ಆಗ್ತದೆ. ಅದು ಬಿಟ್ಟು ಏನಂದ್ರೆ ಬೇರೆ ಊರಿಗೆ ಹೋಗ್ಬಿಟ್ಟು ಇಲ್ಲಿಂದ ಶವ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತು ಗ್ರಾಮಸ್ಥರದಾಗಿದೆ. ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇನಾಮ್ ವೀರಾಪುರ ಗ್ರಾಮದಲ್ಲಿನೇ ಒಂದು ರುದ್ರಭೂಮಿ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಅಲ್ಲಿನ ಜನರ ಆಗ್ರಹ ಆಗಿದೆ. ಸರ್, ಕೇಳಿಸ್ಕೊಂಡ್ರ? ಈಗ ನೀವು ಏನು ಜಾಗ ಕೊಟ್ಟಿದೀವಿ ಅಂತ ಹೇಳ್ತೀರಾ, ಅದು ಬೇರೆ ಊರಿಗೆ ಸೇರುತ್ತೆ, ನಾವ್ ಅಲ್ಲಿ ಹೆಂಗ್ ಹೋಗೋದು ಅಂತ ಜನರಿಗೊಂದು ಇಲ್ಲ ಜನರದ್ದು ಏನು ಸಮಸ್ಯೆ ಇಲ್ಲ ಮೇಡಮ್. ಅವ್ರು ಯಾರು ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಏನೈತಿ, ಇನಾಮ್ ವೀರಾಪುರದಲ್ಲಿ ಸರ್ಕಾರಿ ಜಮೀನು ಇಲ್ಲ. ಈಗ ಆಕ್ಚುಲಿ 1 ಎಕರೆ ಜಮೀನು 2021ರಲ್ಲಿ ಅವ್ರಿಗೆ ಆಕ್ಚುಲಿ ಕೊಟ್ಟಿದ್ದೇವೆ ಮೇಡಮ್. ಸರ್ವೆ ನಂಬರು ಕೂಡ ಇದೆ. ಸರ್ವೆ ನಂಬರ್ 139 ಆದಾಗ 1 ಎಕರೆ ಜಮೀನು ಕೊಟ್ಟಿದ್ದೇವೆ. ಅದನ್ನು ಕೂಡ ಟ್ರಂಚ್ ಅಳತೆ ಮಾಡಿಸಿ ಅವ್ರಿಗೆಲ್ಲ ಕೊಟ್ಟಿದ್ದೇವೆ. ಎಲ್ಲ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಆ ಡೆವಲಪ್ಮೆಂಟಿಗೂ ಕೂಡ ಅದನ್ನ ಆಕ್ಚುಲಿ ಇದು ಮಾಡಕ್ಕೆ ಹೇಳ್ತಾ ಇದ್ದಾರೆ. ಅವ್ರದ್ದೇನು ಜನರದ್ದು ಏನು ಸಮಸ್ಯೆ ಇಲ್ಲ. ಅದು ಊರ್ ಪಕ್ಕಕ್ಕೆ ಅರ್ಧ ಕಿಲೋಮೀಟರ್ ಕೂಡ ಇಲ್ಲ ಮೇಡಮ್. ಅಲ್ಲೇ ಬೊಮ್ಮಸಮುದ್ರ ಅಂದ್ರೆ ನಿಯರ್ ಇನಾಮ್ ವೀರಾಪುರಕ್ಕಿದೆ. ಇನಾಮ್ ವೀರಾಪುರದ ಜನರದು ಕೂಡ ಅಲ್ಲ, ನೀವು ಜಾಗ ಕೊಟ್ಟಿದ್ದೀರಾ ಸರ್, ಇಲ್ಲ ಅಂತಿಲ್ಲ. ಬಟ್ ಅದು ಯೂಸಿಗೆ ಬರ್ತಾ ಇಲ್ವಲ್ಲ, ಜನ ಅದನ್ನ ಉಪಯೋಗಿಸ್ತಿಲ್ಲ, ನಮಗೆ ಬೇಡ ಅಂತ ಹೇಳ್ತಿದಾರಲ್ಲ. ಅದು ಪಕ್ಕದ ಊರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ. ಈ ಊರಲ್ಲಿ ಸರ್ಕಾರಿ ಜಾಗನೇ ಇಲ್ಲ ಅಂತ ನೀವ್ ಹೇಳ್ತಿರೋದಾ? ಹೌದು, ಗೌರ್ಮೆಂಟ್ ಲ್ಯಾಂಡ್ ಇಲ್ಲ ಮೇಡಮ್. ಸರ್ಕಾರಿ ಜಮೀನು ಇಲ್ಲದಕ್ಕೆ ಅವ್ರಿಗೆ ಅಲ್ಲಿ ಕೊಟ್ಟಿದ್ದೇವೆ. ಅವ್ರು ಬೇಡ ಅಂತ ಹೇಳ್ತಾ ಇಲ್ಲ. ಅವರು ಕೂಡ ಆಕ್ಚುಲಿ ಜನರು ಕೂಡ ನಿಂತು ಅದನ್ನೆಲ್ಲ ಸ್ವಚ್ಛ ಮಾಡಿಸಿದಾರೆ. ಈಗ ಅದನ್ನ ಅಲ್ಲೇ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ಸೆಕೆಂಡ್, ನಮ್ಮ ರಿಪೋರ್ಟರ್ನೇ ಕೇಳ್ಬಿಡ್ತೀನಿ. ಶಿವರಾಮ್, ಈಗ ಪಕ್ಕದ ಊರಿನ ಜಾಗ ನಮಗ್ ಬೇಡ, ನಮ್ಮೂರಲ್ಲೇ ಕೊಡಿ ಅಂತ ಜನ ಏನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಇನಾಮ್ ವೀರಾಪುರದಲ್ಲಿ? ಅಲ್ಲಿ ಜಾಗ ಇದೆಯಾ, ಸರ್ಕಾರಿ ಜಾಗ? ಅಲ್ಲ, ಈಗ ಒಂದೇನು ಕಂದಾಯ ಇಲಾಖೆ ಮಾಹಿತಿ ಪ್ರಕಾರ ಏನು ಅಲ್ಲಿ ಸರ್ಕಾರಿ ಗೋಮಾಳಾಗಲಿ ಏನು ಇತ್ಯಾದಿ ಇಲ್ಲ. ಆದರೆ ಅವ್ರೇನು ಹೇಳ್ತಾ ಇದ್ದಾರೆ, ಈ ಗ್ರಾಮಸ್ಥರು ಇಲ್ಲೇ ಯಾವ್ದಾದ್ರು ಒಂದು ಏನು ಒಂದು ಎಕರೆ ಅಥವಾ ಕನಿಷ್ಠ ಒಂದು 2-3 ಎಕರೆ ಆದರೂ ಖರೀದಿ ಮಾಡಿ ಇಲ್ಲೇ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಅಲ್ಲಿನ ಜನರದಾಗಿದೆ. ಅಂದರೆ ಸರ್ಕಾರಿ ಜಮೀನು ಇದ್ರೆ ಸರಿ, ಇಲ್ಲಾಂದರೆ ಖಾಸಗಿ ಜಮೀನಾದರೂ ಖರೀದಿ ಮಾಡಿ ಇಲ್ಲೇ ವ್ಯವಸ್ಥೆ ಮಾಡ್ಬೇಕು ಅನ್ನೋದಾಗಿದೆ. ಯಾಕಂದರೆ ಈಗೇನು ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಅಲ್ಲಿ ಸರ್ಕಾರಿ ಜಮೀನಿಲ್ಲ. ಆದರೆ ಬೇರೆ ಊರಿನಲ್ಲಿ ಹೋಗಿ ಮಾಡ್ಲಿಕ್ಕೆ ಹೇಗಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಆಗಿದೆ. ಈಗ ಮೇಡಮ್ ಅವ್ರು ಯಾರು ಕೂಡ ಹೇಳಿದಾಗೆ ಇಲ್ಲ ಮೇಡಮ್. ಅವ್ರದ್ದು ಯಾರ್ದು ಬೇಡಿಕೆನೂ ಇಲ್ಲ ಮೇಡಮ್. ಪಬ್ಲಿಕ್ದು ಸಾರ್ವಜನಿಕ ಬೇಡಿಕೆ ಇಲ್ಲ. ಇದನ್ನ ಆಕ್ಚುಲಿ ಅದನ್ನ ಅಳತೆ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು. ಅಳತೆ ಮಾಡಿಸಿ ಅದನ್ನೆಲ್ಲ ಕೂಡ ಮಾಡಿಕೊಟ್ಟಿದ್ದೀನಿ ಮೇಡಮ್. ಓಕೆ ಸರ್, ಈಗ ಜಾಗ ಕೊಟ್ಟಿದ್ದೀರಾ, ಅದು ಯೂಸಿಗೆ ಬರ್ತಿಲ್ಲ ಅನ್ನೋದು ಫೈನಲಿ ಇವಾಗ ನಮಗೆ ಸಿಗ್ತಿರೋಂಥ ಉತ್ತರ ಅಲ್ವಾ?
ಒಂದ್ಸತಿ ನೀವು ಆ ಪ್ರದೇಶಕ್ಕೆ ಹೋಗಿ ಜನರ ಹತ್ರ ಮಾತಾಡಿಸಿ ಅದನ್ನ ಯೂಸ್ ಮಾಡಿ ಅಂತ ಒಂದು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ಬೋದಾ? ನಾವು ನಮ್ಮ ರಿಪೋರ್ಟರ್ನ ಕಳಿಸ್ಕೊಡ್ತೀವಿ. ಈಗ ಜಾಗ ಇಲ್ಲ ಅಂತ ಏನ್ ಕಂಪ್ಲೇಂಟ್ ಇತ್ತು, ಜಾಗ ಇದೆ ಅನ್ನೋದು ಕನ್ಫರ್ಮ್ ಆಯ್ತು ಮೇಡಮ್. ನಾವು ಆಲ್ರೆಡಿ ಊರ್ ಕೂಡ ಜನರು ಕೂಡ ಟಚ್ ನಾಗದೇವಿ. ಜನರ ಹೋಗಿ ಆಕ್ಚುಲಿ ಅಳತಿ ಮಾಡಿಸ್ಕೊಡು ಅಂತ ಹೇಳಿದ್ರು, ಅಳತಿ ಮಾಡಿಸ್ನು ಕೂಡ ಕೊಟ್ಟಿದ್ದೇವೆ. ಅಲ್ಲಿ ಆಕ್ಚುಲಿ ಎನ್ಕರೇಜ್ಮೆಂಟ್ ಇದ್ದಿದ್ದು ತೆರವುಗಳು ಮಾಡಿಸ್ಕೊಟ್ಟಿದ್ದೇವೆ. ಅದು ಏನು ಸಮಸ್ಯೆ ಇಲ್ಲ ಮೇಡಮ್. ಅದಕ್ಕೆ ಆಕ್ಚುಲಿ ಅದ್ರ ಡೆವಲಪ್ಮೆಂಟ್ ಮಾಡ್ಬೇಕೈತಿ. ಗ್ರಾಮ ಪಂಚಾಯತಿ ಪಿ ಡಿ ವರ್ಗೂ ಕೂಡ ತಾಲೂಕ್ ಪಂಚಾಯತಿ ಇವರೆಗೂ ಕೂಡ ನಾವು ಡೈರೆಕ್ಷನ್ ಮಾಡಿದ್ದೇವೆ ಮೇಡಮ್. ಇನ್ನೊಂದ್ಸತಿ ನಮಗೋಸ್ಕರ ಮಾಡಿ ಸರ್, ನಮ್ ರಿಕ್ವೆಸ್ಟ್ ಅಂತಾನೆ ತಿಳ್ಕೊಳ್ಳಿ. ಇನ್ನೊಂದ್ಸತಿ ಪಿಡಿ ಅವ್ರು ಹೇಳ್ಬಿಡಿ, ಈ ರೀತಿ ಜನ ಯೂಸ್ ಮಾಡ್ತಾ ಇಲ್ಲ ಹೇಳ್ತೇವೆ. ಬೇಕಾದ್ರೆ ಹೋಗ್ಬೋದು ಮೇಡಮ್, ಹೋಗ್ಬೋದು ಮೇಡಮ್, ನೋಡಬಹುದು ಮೇಡಮ್. ಅದೆಲ್ಲ ಅಳತಿ ಮಾಡಿಸಿ ಕೊಟ್ಟಿದ್ದೇವೆ. ಅಲ್ಲಿ ಬೇಡಿಕೆ ಕೂಡ ಬೇರೆ ಕಡೆ ಖರೀದಿ ಮಾಡಿ ಕೊಡ್ರಿ ಅಂತ ಯಾರ್ದು ಬೇಡಿಕೆ ಇಲ್ಲ ಮೇಡಮ್. ಅಲ್ಲ ಬೇರೆ ಜಾಗ ಖರೀದಿ ಮಾಡ್ಕೊಡಿ, ಅದು ಪಾಸಿಬಲ್ ಇಲ್ಲ ಅಂತ ಅನ್ಸುತ್ತೆ ನಮ್ಗೂನು. ಬಟ್ ಇರೋ ಜಾಗ ಏನ್ ಸರ್ಕಾರ ಕೊಟ್ಟಿದೆ, ಅಲ್ಲಿ ನೀವೀಗ ರುದ್ರಭೂಮಿಯಾಗ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಅಂತ ಜನರ ಮನವೊಲಿಕೆ ಆಗಬೇಕು ಅಂತ ಕಾಣಿಸುತ್ತೆ ಬಹುಶಃ. ಆಗಿದೆ ಮೇಡಮ್, ಆಗಿದೆ ಮೇಡಮ್. ಹೇಳಿದ್ದೇವೆ. ಅವರು ಕೂಡ ಜನರು ಕೂಡ ಅವರೇ ನಿಂತು ಅವರೇ ಸ್ವಚ್ಛ ಮಾಡಿಸಿದ್ದಾರೆ ಮೇಡಮ್. ಎಲ್ಲ JCB ಕಳಿಸಿದ್ದೆ, ಅದನ್ನ ಕ್ಲೀನ್ ಮಾಡಿಸ್ಕೊಂಡು ಕೂಡ ಕೊಟ್ಟಿದ್ದೇವೆ ಮೇಡಮ್. ಇದನ್ನ ಫಾಲೋ ಅಪ್ ಮಾಡ್ತೀವಿ, ಮತ್ತೆ ಜನರ ಹತ್ರ ಕೇಳ್ತೀವಿ ಈ ಬಗ್ಗೆ. ಥ್ಯಾಂಕ್ ಯು ಮಜ್ಜಿಗೆ ಅವರೇ ಮಾತನಾಡಿದ್ದಕ್ಕೆ ನ್ಯೂಸ್ 18 ಜೊತೆಯಲ್ಲಿ.